ಚಾಲೆಂಜರ್ಸು ಬ್ಯಾಟಿಂಗಿಂದ ಮತ್ತು ಫೀಲ್ಡಿಂಗಿಂದ ಗೆಲ್ಲುವ ಸಾಧ್ಯತೆಗಳಿದ್ದಾವೆ ಅಂತೇಳಿ ಒಂದು ಗೆಸ್ ಮಾಡ್ತಾ ಇದ್ದಾರೆ. ಇನ್ನು ಪಂಜಾಬ್ ಕಿಂಗ್ ಅನ್ನೋದಾರಪ್ಪ ಅವರು ಹಂಗದಾರ. ಯಾಕಂದರೆ ಅವರು ಸಹಿತ 19 ಅಂಕಗಳನ್ನು ಪಡೆದಿದ್ದಾರೆ. ಇವರಷ್ಟನ್ನು ಪಡೆದ ಇವರಲ್ಲೂ ಒಳ್ಳೊಳ್ಳೆ ಬ್ಯಾಟರ್ಸ್ ಇದ್ದಾರೆ. ಬ್ಯಾಟ್ಸ್ಮನ್ ಇದ್ದಾರೆ. 400ಕ್ಕಿಂತ ಹೆಚ್ಚು ರನ್ ಹೊಡೆದವರು ಇದ್ದಾರೆ. ಶ್ರೇಯಸ್ ಅಯ್ಯರ್ ಅಂತೂ ಇದರ ಕ್ಯಾಪ್ಟನ್ನ 514 ರನ್ ಹೊಡೆದಿದ್ದಾರೆ. ಪ್ರಭಸಿಮ್ರನ್ ಸಿಂಗ್ 499 ಮತ್ತು ಪ್ರಿಯಾಂಕಾ ಆರ್ಯ 424 ರನ್ ಹೊಡೆದಿದ್ದಾರೆ. ಮಧ್ಯಮ ಕ್ರಮಾಂಕದಲ್ಲೂ ಸಹಿತ ಒಳ್ಳೆಯ ಆಟಗಾರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ವಧೇರಾ 298, ಶಶಾಂಕ್ ಸಿಂಗ್ 284, ಜೋಶ್ ಇಂಗ್ಲೀಷ್ 197. ಹೀಗೆ ಬ್ಯಾಟಿಂಗ್ದಲ್ಲಿ ಆಲ್ರೌಂಡರ್ದಲ್ಲೇ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಬೌಲಿಂಗ್ದಲ್ಲಿಯೂ ಭಾಳ ಒಳ್ಳೆಯ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ 14 ವಿಕೆಟ್ ಪಡೆದಿದ್ದಾರೆ. ಹರ್ಪ್ರೀತ್ ಬ್ರಾರ್ 10 ವಿಕೆಟ್ ಪಡೆದಿದ್ದಾರೆ. ಈಗ ಇವರು ಒಳ್ಳೆಯ ಏನಪ್ಪ ಫಾರ್ಮ್ದಲ್ಲಿ ಇದ್ದಂಥವ್ರು ಇದ್ದಾರೆ ಪಂಜಾಬ್ ಕಿಂಗ್ಸ್ ಅವರು. ಇವ್ರು ಗೆಲ್ಲಬಹುದು ಅನ್ನೋ ಭಾಳ ಆಸೆ ಅದ. ಆದರೂ ಸಹ ಅಲ್ಲಿ ಒಂದಿಷ್ಟು ಮೈನಸ್ ಪಾಯಿಂಟ್ ಇರೋಣ ಇಲ್ಲಂತಲ್ಲ. ಮೊದಲಾಗೆ ಇದು ಫಸ್ಟ್ ಟೈಮ್, ಇದು ಮೊದಲನೇ ಕ್ವಾಲಿಫೈಯರ್ ಆಗಿ ಈ ಪಂದ್ಯಕ್ಕೆ ಬಂದಿದ್ದೆವರು. ಇದು ಹೊಸದಾಗಿ ಬಂದವ್ರಿಗೆ ಒಂದು ಸ್ವಲ್ಪ ಆತಂಕ ಇರ್ತದೆ. ನಾವು ಗೆಲ್ತೀವಿ ಇಲ್ಲೋ, ಭಯ, ನಾವು ಒಳ್ಳೆ ಆಟ ಆಡ್ತೀವಿ ಇಲ್ಲೋ, ಬ್ಯಾಟಿಂಗ್ ಸರಿ ಆಗ್ತದಿಲ್ಲೋ, ಬಾಲಿಂಗ್ ಸರಿ ಆಗ್ತದಿಲ್ಲೋ, ಸಹಜ ಎಲ್ಲರಿಗೂ ಇದ್ದೇ ಇರ್ತದೆ. ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ಅವರ ಒಂದು ಎಂಟ್ರಿ ಆಗೋದ್ರಿಂದಾಗೆ ಅಲ್ಲಿ ಪ್ರೆಷರ್ ಭಾಳ ಇರ್ತದೆ ಜನಕ್ಕೆ. ಹೀಗಾಗಿ ಅದು ದೊಡ್ಡ ಇದು. ಮುಂದೆ ಇನ್ನೂ ಏನಂದ್ರೆ 11 ವರ್ಷಗಳ ನಂತರ ಪ್ಲೇ ಆಫ್ ಹಂತಕ್ಕೆ ಬಂದದ ಇದು. ಮತ್ತು ಚಹಲ್ ಶ್ರೇಯಸ್ ಅವ್ರಿಗೆ ಈ ಹಿಂದೆ